ದೇವಸ್ಥಾನದಿಂದ ಹಿಂದಿರುಗಿ ಬರುವಾಗ ಈ 4 ತಪ್ಪುಗಳನ್ನು ಮಾಡಲೇಬೇಡಿ. ನಾವು ನಾರ್ಮಲ್ಲಾಗಿ ಶಾಂತಿ ಮತ್ತು ನೆಮ್ಮದಿಗಾಗಿ ಹಾಗೂ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋಕ್ಕೆ ದೇವಸ್ಥಾನಕ್ಕೆ ಭೇಟಿ ನೀಡ್ತೀವಿ. ಆಗ ದೇವಸ್ಥಾನದಲ್ಲಿ ನಾವು ಭೇಟಿ ನೀಡಿ ಮರಳಿ ವಾಪಸ್ ಬರುವಾಗ ಈ ತಪ್ಪುಗಳನ್ನು ಮಾಡಬಾರ್ದು. ಹಿಂದೂ ಧರ್ಮದಲ್ಲಿ ಧಾರ್ಮಿಕ ವಿಧಿವಿಧಾನಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ಯಾವುದೇ ವಿಶೇಷ ದಿನಗಳಲ್ಲಿ, ಹಬ್ಬದ ಹರಿದಿನಗಳಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡುವುದು ವಾಡಿಕೆಯಾಗಿದೆ. ಇದರಿಂದ ನಮಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಕೂಡ ದೊರೆಯುತ್ತದೆ ಎಂದು ನಮ್ಮೆಲ್ಲರ ನಂಬಿಕೆ ಹಾಗೂ ಅದು ಸತ್ಯವೂ ಕೂಡ. ಕೆಲವೊಮ್ಮೆ ನಾವು ದೇವಸ್ಥಾನಗಳಿಗೆ ಭೇಟಿ ನೀಡಿ ಹಿಂದಿರುಗಿ ಬರುವಾಗ ತಿಳಿದೋ ತಿಳಿಯದೆ ಕೆಲವು ತಪ್ಪುಗಳನ್ನು ಮಾಡುತ್ತೇವೆ. ಇಂತಹ ತಪ್ಪುಗಳನ್ನು ಮಾಡುವುದು ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಹೇಳುತ್ತಾರೆ. ಹಾಗಾದರೆ ಆ ತಪ್ಪುಗಳು ಯಾವುವು ಎಂಬುದನ್ನು ತಿಳಿಯೋಣ ಬನ್ನಿ. ಪ್ರಸಾದ ಸೇವನೆ. ದೇವಸ್ಥಾನಗಳಿಗೆ ಭೇಟಿ ನೀಡಿದಾಗ ಸಾಮಾನ್ಯವಾಗಿ ದೇವರ ಪ್ರಸಾದವನ್ನು ತಿನ್ನಲು ನೀಡುತ್ತಾರೆ. ಕೆಲವೊಬ್ಬರು ಪ್ರಸಾದವನ್ನು ದಾರಿಯಲ್ಲಿಯೇ ಬರುವಾಗ ತಿಂದುಕೊಂಡು ಬರುವ ಅಭ್ಯಾಸವೂ ಹೊಂದಿರುತ್ತಾರೆ. ಅದರಲ್ಲೂ ನೀವೇ ಸ್ವತಃ ದೇವರಿಗೆ ಅರ್ಪಿಸಿದ ಪ್ರಸಾದವನ್ನು ದಾರಿಯಲ್ಲಿ ತಿನ್ನಲು ಹೋಗಬೇಡಿ. ದೇವಸ್ಥಾನದಲ್ಲಿ ನೀಡಿದ ಪ್ರಸಾದವನ್ನು ಮನೆಗೆ ತಂದು ಕುಟುಂಬದ ಸದಸ್ಯರೊಂದಿಗೆ ಕುಳಿತುಕೊಂಡು ನಾವು ತಿನ್ನಬೇಕು. ಇನ್ನು ದೇವಸ್ಥಾನಗಳಿಗೆ ನೀರು, ಹಾಲು ಹಾಗೂ ಜೇನುತುಪ್ಪ ಅಥವಾ ಇತ್ಯಾದಿ ವಸ್ತುಗಳನ್ನು ನಾವು ಪಾತ್ರೆಗಳಲ್ಲಿ, ಚಂಬುಗಳಲ್ಲಿ ತೆಗೆದುಕೊಂಡು ಹೋಗ್ತೀವಿ. ಹಾಗೆ ದೇವರಿಗೆ ಅಭಿಷೇಕ ಮಾಡಿದ ನಂತರ ಖಾಲಿ ಪಾತ್ರೆಗಳನ್ನು ಮನೆಗೆ ಹಿಂತಿರುಗಿ ತೆಗೆದುಕೊಂಡು ಬರ್ತಾರೆ. ಆದರೆ ಇದು ತಪ್ಪು. ಇದನ್ನು ಮಾಡುವುದರಿಂದ ಬರುವ ವ್ಯಕ್ತಿ ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ ವೈಫಲ್ಯಗಳನ್ನು ಎದುರಿಸಬೇಕಾಗುತ್ತದೆ. ಒಂದು ವೇಳೆ ನೀವು ಆ ಖಾಲಿ ಪಾತ್ರೆಗಳನ್ನು ಮನೆಗೆ ಹಿಂತಿರುಗಿ ತರಬೇಕಾದರೆ ಆ ಪಾತ್ರೆಗಳಲ್ಲಿ ನೀರು ಅಥವಾ ಹೂಗಳನ್ನು ಹಾಕಿ ಮನೆಗೆ ಅದನ್ನು ಹಿಂತಿರುಗಿ ತರಬೇಕು. ಇನ್ನು ದೇವರ ಪೂಜೆ ಮಾಡುವಾಗ ದೀಪವನ್ನು ಬೆಳಗಿಸುವುದು ಸಂಪ್ರದಾಯ. ಈ ದೀಪವನ್ನು ನೀವು ಬೆಳಗುವುದು ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚೋದಕ್ಕೆ ಹೋಗಬಾರ್ದು. ದೇವರಿಗೆ ಹಚ್ಚಿದ ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಿದರೆ ದೇವರಿಗೆ ಅಗೌರವವನ್ನು ತೋರಿಸಿದಂತೆ ಆಗುತ್ತದೆ. ಒಂದು ದೀಪಕ್ಕಿಂತ ಹೆಚ್ಚು ದೀಪಗಳನ್ನು ನೀವು ಬೆಳಗುವುದಾದರೆ ಎಲ್ಲವನ್ನು ಪ್ರತ್ಯೇಕವಾಗಿಯೇ ಬೆಳಗಿಸಬೇಕು ಎಂಬುದು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ನೀವು ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ಕೈಯಲ್ಲಿರುವ ದೇವರ ದೀಪ, ಅರಿಶಿನ, ಕುಂಕುಮದ ಬಟ್ಟಲು ಹಾಗೂ ಇನ್ಯಾವುದೇ ಪೂಜೆ ಸಾಮಗ್ರಿಗಳನ್ನು ನೀವು ದೇವರ ಮನೆಯಲ್ಲಿ ಸ್ವಚ್ಛತೆಯನ್ನು ಮಾಡಿ ಇಟ್ಟುಕೊಳ್ಬೇಕು. ಪೂಜೆ ಪೂರ್ಣಗೊಂಡ ನಂತರ ಅಥವಾ ದೇವರ ಪೂಜೆಯನ್ನು ಮಾಡುವ ಮೊದಲು ಪೂಜೆ ಬಳಸುವ ಸಾಮಗ್ರಿಗಳನ್ನು ತೊಳೆದು ಶುದ್ಧಗೊಳಿಸಬೇಕು. ಪೂಜೆ ಮಾಡುತ್ತಿರುವಾಗ ಈ ತಪ್ಪನ್ನು ಮಾಡಲು ಹೋಗದಿರಿ.